ಸರ್ ಇದು ಬಂದು ನಾವು 25ನೇ ಗಾಡಿ ರೆಡಿ ಮಾಡ್ತಾ ಇರೋದು. ಈ ಗಾಡಿ ಬಂದು 2000 ಮಾಡಲ್ ಇದು. 2000 ಮಾಡಲ್ MPF ಇಂಜಿನ್ ಗಾಡಿ ಇದು. ಇದು ಬಂದು ನಿಮಗೆ ಗ್ರೇ ಕಲರ್ ಕೇಳಿದ್ದಾರೆ. ಗ್ರೇ ಕಲರು ವಿತ್ ಗ್ರೇ ಲೈಟ್ ಕಲರ್ ಇನ್ಸೈಡ್ ಕೇಳಿದ್ದಾರೆ. ಸರ್ ಇದು ಬಂದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರು AKRS. ನೀವು ಬನ್ನಿ, ಬೇರೆ 175ಕ್ಕೆ ನಿಮ್ಗೆ ಗಾಡಿ ಕೊಡ್ತಾ ಇದ್ದೀವಿ. ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಗಾಡಿ ಕೊಡ್ತಾ ಇದ್ದೀವಿ. ಬಂದು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್ ಇದು ಯಾರು ಬೇಕಾದ್ರೂ ತೊಗೋಬೋದು. ಗೋಬಿ ಮಂಚೂರಿ ಮಾಡ್ತಾರೋ ಅವರು ತೊಗೋಬೋದು. ಮಾಮೂಲಿ ಎಗ್ ರೈಸ್ ಮಾಡ್ತೀವಿ ಅಂತಾರಲ್ಲ ಅವ್ರು ತೊಗೋಬೋದು. ನಿಮಗೆ ನಾನ್ ವೆಜ್ ಮಾಡೋರು ಅವರು ತೊಗೋಬೋದು. ಯಾಕಂದರೆ ಇದು 3 ಸೈಡು ಓಪನ್ ಇರೋದ್ರಿಂದ ಲಾಸ್ಟ್ ಟೈಮ್ ನಿಮ್ಗೆ ಏನು ಹೇಳಿದ್ವಿ ಅದೇ ಥರನೇ ಇದೊಂದು ಸ್ವಲ್ಪ ಇನ್ನೊಂದು ಚೂರು ಹೆವಿ ಮಾಡಿದ್ದೀವಿ ಗಾಡಿನ. ಯಾಕಂದರೆ ಅವರು ಕಸ್ಟಮರ್ಸು ನಮ್ಗೆ ಇನ್ನೊಂದು ಸ್ವಲ್ಪ ಹೆವಿ ಮಾಡಿಕೊಡಿ ಅಂದರು. ಸೇಮ್ ಡಿಸೈನು ಸೇಮ್ ಇದು. ಆ ಡಿಸೈನ್ಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಇದು ಅಫಿಷಿಯಲ್ ಆಗಿರುತ್ತೆ. ವೀಕ್ಷಕರೇ, ಯಾರೆಲ್ಲ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ ಕೇವಲ ನಿಮಗೆ 1,75,000ಕ್ಕೆ ಈ ಓಮಿನ ಗಾಡಿ ಕೊಡ್ತಾ ಇದ್ದಾರೆ. ದೊಡ್ಡ ಗಾಡಿ ಬೇಕಾ, ಚಿಕ್ಕ ಗಾಡಿ ಬೇಕಾ, ನಿಮಗೆ ಯಾವ ರೀತಿ ಬೇಕು ಪ್ರತಿಯೊಂದು ಕೂಡ ಇವರು ಮಾಡಿ ಕೊಡ್ತಾರೆ. ಇವಾಗೆಲ್ಲ ಸಾಫ್ಟ್ವೇರ್ ಬಿಟ್ಬಿಟ್ಟು ಎಲ್ಲ ಹೋಟ್ಲ್ ಡಿಪಾರ್ಟ್ಮೆಂಟ್ಗೆ ಇಳಿದ್ಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಹೋಗಿ 8 ಅವರ್ 12 ಅವರ್ ಅಂತ ದುಡಿತಾ ಇರ್ತಾರೆ. ಇಲ್ಲಿ ಆರಾಮಾಗಿ ಅವ್ರ ಮನೆ ಕೆಲಸ ಇದು ನಮ್ಮ ಮನೆ ಕೆಲಸ ಮಾಡ್ದಂಗೆ ಮಾಡೋಣ ಅಂತ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಆರಾಮಾಗಿ. ವೀಕ್ಷಕರೇ, ಬೆಂಗಳೂರಲ್ಲೇ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಗಾಡಿ ಕೊಡಲ್ಲ. ಕೇವಲ 1,75,000ಕ್ಕೆ ಈ ಓಮಿನಿ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ದುಡ್ಡು ಮನೆಯಲ್ಲಿಟ್ಟು ಯಾಕೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಮಾಡಿ 1 to 2 ಸಂಪಾದನೆ ಮಾಡ್ಬೋದು. ಯಾಕಂದರೆ ಹೋಟೆಲ್ ಬಿಸ್ನೆಸ್ಸು ನಮ್ಮ ಬೆಂಗಳೂರಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋದು, ನಂಬರ್ 1 ಇರೋದು. ಸರ್ ನೀವು ಇವಾಗ ಆಲ್ಮೋಸ್ಟ್ KRಪುರಮಿಂದ ಬರೋರು ಇರ್ತಾರೆ. ನೀವು ಎಲ್ಲೇ ಬಂದರೂ ಕೆಂಗೇರಿಗೆ ಬನ್ನಿ. ಮೆಟ್ರೋ ಆಲ್ಮೋಸ್ಟ್ ಎಲ್ಲ ಕಡೆ ಕನೆಕ್ಟಿಂಗ್ ಮೆಟ್ರೋ ಇದೆ. ಮೆಟ್ರೋ ಹತ್ರ ಬಂದುಬಿಟ್ರೆ ಅಲ್ಲಿಂದ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ಕೋಡಿಪಾಳ್ಯಗೆ 2 ನಿಮಿಷದಲ್ಲಿ ಬರ್ಬೋದು. ನೀವು ಜಾಸ್ತಿ ಹೊತ್ತು ಟೈಮ್ ತೊಗೊಳಂಗಿಲ್ಲ. ಅಲ್ಲಿಂದ ನೀವು ಬಸ್ಸಲ್ಲಿ ಬರೋಂಗಿದ್ರೆ ಶೇರ್ ಆಟೋಗಳು ಸಿಗುತ್ತೆ. ಶೇರ್ ಆಟೋದಲ್ಲಿ ಜಸ್ಟ್ 20 ರೂಪಾಯಿ ಕೊಟ್ಟರೆ ಅಲ್ಲಿಂದ ಇಲ್ಲಿ ಕರ್ಕೊಂಬರ್ತಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಮತ್ತೆ ಕೆಂಗೇರಿಲಿದ್ದೀನಿ. ಅಂದರೆ AKRS ಇಂಜಿನಿಯರಿಂಗ್ ವರ್ಕ್ಸ್ ಮತ್ತು ಫ್ಯಾಬ್ರಿಕೇಷನ್ಲಿದ್ದೀನಿ. ಸುಮಾರು ಗಾಡಿಗಳನ್ನು ಇವರು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟಿದ್ದಾರೆ ತುಂಬ ಕಡಿಮೆ ಬೆಲೆಗೆ. ಜೊತೆಗೆ ಈ ಸಲ ಅಂತೂ ಬೇರೆ ಬೇರೆ ವೆರೈಟಿ ಓಮಿನಿ ಆಗಿರ್ಬೋದು, ಟಾಟಾ ಎಸಿ ಆಗಿರ್ಬೋದು. ಜೊತೆಗೆ ನಿಮಗೆ ಕ್ಯಾಟ್ರಿಂಗ್ಗೆ ಯಾವ್ಯಾವ ಗಾಡಿಗಳು ಬೇಕೋ ಪ್ರತಿಯೊಂದು ಗಾಡಿ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ. ನೀವು ಏನಿಲ್ಲ, ಸಿಂಪಲ್ಲು ಯಾವ ಗಾಡಿ ಬೇಕಂತ ಕಮೆಂಟ್ ಮಾಡಿ, ಮತ್ತು ಯಾವ ಗಾಡಿ ಕ್ಯಾಟ್ರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಇವತ್ತು AKRS ಇಂಜಿನಿಯರಿಂಗ್ ವರ್ಕ್ಸ್ ಮತ್ತು ಫ್ಯಾಬ್ರಿಕೇಷನಿಂದ ಓನರ್ ಆದಂಥ ಅರುಣ್ ಸರ್ ಇರ್ತಾರೆ. ಸಂಪೂರ್ಣ ಮಾಹಿತಿ ಹೇಳ್ತಾರೆ. ನಮ್ಮ ಅವರ ಟಿವಿಗೆ ಮಾಡ್ಕೊಂಡು ಬನ್ನಿ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಸುಮಾರು ಜನ ವೀಕ್ಷಕರು ಕಮೆಂಟ್ ಮಾಡಿದ್ರಿ ಸರ್, ಇನ್ನೂ ಗಾಡಿಗಳಿದ್ರೆ ಹೆಚ್ಚು ಗಾಡಿಗಳಿದ್ರೆ ತೋರಿಸಿ ಅಂತ ಹೇಳಿದ್ರು. ಸೊ ಮತ್ತೆ ಬಂದಿದ್ದೀನಿ ಸರ್. ಸರ್ ನೀವು ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಗಾಡಿ ಮಾಡಿ ರೆಡಿ ಇಡೋಣ ಅಂತಿದ್ದೀವಿ, ರೆಡಿ ಮಾಡೋಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಬುಕ್ಕಿಂಗ್ ಆಗ್ತಾ ಇದೆ. ಬುಕ್ಕಿಂಗ್ ಆಗಿ ನೋಡಿ, ಇದು ರೆಡಿಯಾಗಿದೆ. ಇದು ರೆಡಿಯಾಗಿ ಹತ್ರ ಕನಕಪುರಕ್ಕೆ ಹೋಗ್ತಾ ಇದೆ. ಕನಕಪುರಕ್ಕೆ ಹೋಗ್ತಿದೆ. ಲಾಸ್ಟ್ ಟೈಮ್ ನೀವು ಬಂದು ಹೋದ್ಮೇಲೆ ಹತ್ರ ಒಂದು 20 ಗಾಡಿ ಮಾಡ್ಕೊಟ್ಟಿದ್ದೀವಿ ನಾವು. ಸೂಪರ್ ಸರ್. ಕಂಟಿನ್ಯೂಸ್ ಆಗಿ ಬುಕ್ಕಿಂಗ್ ಇದೆ. ಯಾವುದು ರೆಡಿ ಮಾಡಿ ಇಡೋಕ್ಕಾಗ್ತಿಲ್ಲ. ಅದೇ ಆಗಿರೋದು ನಮಗೆ. ಯಾಕಂದ್ರೆ ನಾವು ಸಾಂಪಲ್ ತೋರಿಸೋಣ ಅಂದ್ರೆ ಸಾಂಪಲೇ ಇಲ್ಲ. ಇವಾಗ ಒಬ್ರು ಬಂದಿರ್ಬೋದು, ಇನ್ನೊಬ್ರು ಕಸ್ಟಮರ್, ಅವರು ಹತ್ರ ಬನ್ನಗಡದಿಂದ ಬಂದಿದ್ದಾರೆ. ಓಕೆ ಸೂಪರ್. ವೀಕ್ಷಕರೇ ನೋಡಿ, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆ, ತಾಲೂಕು, ಯಾವ ಮೂಲೆಯಲ್ಲೂ ಕೂಡ ಈ ಬಿಸ್ನೆಸ್ ಮಾಡ್ಬೋದು. ಯಾಕಂದ್ರೆ ಹೋಟೆಲ್ ಬಿಸ್ನೆಸ್ಸು ಎಲ್ಲೂ ಲಾಸ್ ಆಗಲ್ಲ. ಅನ್ನಪೂರ್ಣೇಶ್ವರಿ ನಂಬಿ ಕೆಲಸ ಮಾಡೋರಿಗೆ ತಾಯಿ ಯಾವತ್ತೂ ಕೈ ಕೊಡಲ್ಲ ಅಂತಲೇ ಹೇಳ್ತಾ ಈ ವಿಡಿಯೋನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡೋಣ ಈ ಗಾಡಿ ಏನೆಲ್ಲ ಮಾಡಿದ್ದಾರೆ, ಯಾವ ಮಾಡಲ್ ಗಾಡಿ, ಇಂಜಿನ್ ಎಲ್ಲ ಯಾವ ರೀತಿ ಇದೆ ಕಂಡೀಷನ್ನು, ಜೊತೆಗೆ ಇದಕ್ಕೆಲ್ಲ ಕಾಸ್ಟ್ ಎಲ್ಲ ಏನಾಗುತ್ತೆ ನೋಡೋಣ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ ಸರಿ, ಹೇಳ್ತೀರಾ ಸರ್ ಏನೇನಿದೆ ಗಾಡಿ ವಿಚಾರ ಹೇಳ್ತೀರಾ? ಬನ್ನಿ ಸರ್. ಸರ್ ಇದು ಬಂದು ನಾವು 25ನೇ ಗಾಡಿ ರೆಡಿ ಮಾಡ್ತಾ ಇರೋದು. ಈ ಗಾಡಿ ಬಂದು 2000 ಮಾಡಲ್ ಇದು. 2000 ಮಾಡಲ್ MPF ಇಂಜಿನ್ ಗಾಡಿ ಇದು. ಇದು ಬಂದು ನಿಮಗೆ ಗ್ರೇ ಕಲರ್ ಕೇಳಿದ್ದಾರೆ. ಗ್ರೇ ಕಲರು ವಿತ್ ಗ್ರೇ ಲೈಟ್ ಕಲರ್ ಇನ್ಸೈಡ್ ಕೇಳಿದ್ದಾರೆ. ಇದು ಫುಲ್ ಸರ್ವಿಸ್ಗೆ ಬಂದು ಹತ್ರ 12,000 ಖರ್ಚು ಮಾಡಿದ್ದೀವಿ. ಈ ಒಳಗಡೆ ನೋಡ್ಬೋದು ಇಂಜಿನು ಟೋಟಲಾಗಿ ಚೇಂಜ್ ಮಾಡಿದ್ದೀವಿ. ಐಟಮ್ಸು ಎಲ್ಲ A to Z ರೆಡಿಯಾಗಿದೆ. ನಿಮಗೆ ಗ್ಯಾಸ್ ಕಿಟ್ ಆಗಿರ್ಬೋದು, ಬೆಂಡೆಕ್ಸಲ್ ಆಗಿರ್ಬೋದು, ಪ್ಲಗ್ಗಳಾಗಿರ್ಬೋದು ಎಲ್ಲ ಚೇಂಜ್ ಮಾಡಿದ್ದೀವಿ. ಅಂದ್ರೆ ಪ್ರತಿಯೊಂದು ಕೂಡ ಹೊಸದಾಗಿ ಮಾಡಿಕೊಡ್ತೀರಾ? ಹೌದು ಸರ್. ಯಾಕಂದ್ರೆ ಗಾಡಿಯಲ್ಲಿ ಕಂಪ್ಲೇಂಟ್ ಇರಬಾರ್ದು. ತೊಗೊಂಡು ಹೋದ್ಮೇಲೆ ಅವರು ಚೆನ್ನಾಗಿ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ತಿರ್ಗಾ ನಮ್ಮ ಹತ್ರ ಬಂದು ಹಿಂಗಾಗಿದೆ ಅಂತ ಹೇಳ್ಬಾರ್ದು ಕಂಪ್ಲೇಂಟು. ಓಕೆ ಸೂಪರ್ ಸರ್. ಸರ್ AKRS ಒಂದು ಬ್ರ್ಯಾಂಡ್ ಅಂತ ಹೇಳ್ತೀರಾ ನೀವು? ಹೌದು ಸರ್, ಇದು ನಮ್ಮ ಓನ್ ಬ್ರ್ಯಾಂಡ್ ಸರ್ ಇದು. ಓಕೆ ಸೂಪರ್. ಸರ್ ಗಾಡಿ ಬಗ್ಗೆ ಹೇಳಿ, ಎಷ್ಟಿದೆ ಅಂದರೆ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇದು, ಯಾವ ರೀತಿ ಇರೋರು ತೊಗೋಬೋದು ಅಂತ ಇದು? ಸರ್ ಇದು ಯಾರು ಬೇಕಾದ್ರೂ ತೊಗೋಬೋದು. ಗೋಬಿ ಮಂಚೂರಿ ಮಾಡ್ತಾರೋ ಅವರು ತೊಗೋಬೋದು. ಮಾಮೂಲಿ ಎಗ್ ರೈಸ್ ಮಾಡ್ತೀವಿ ಅಂತಾರಲ್ಲ ಅವ್ರು ತೊಗೋಬೋದು. ನಿಮಗೆ ನಾನ್ ವೆಜ್ ಮಾಡೋರು ಅವರು ತೊಗೋಬೋದು. ಯಾಕಂದರೆ ಇದು 3 ಸೈಡು ಓಪನ್ ಇರೋದ್ರಿಂದ ಲಾಸ್ಟ್ ಟೈಮ್ ನಿಮ್ಗೆ ಏನು ಹೇಳಿದ್ವಿ ಅದೇ ಥರನೇ ಇದೊಂದು ಸ್ವಲ್ಪ ಇನ್ನೊಂದು ಚೂರು ಹೆವಿ ಮಾಡಿದ್ದೀವಿ ಗಾಡಿನ. ಯಾಕಂದ್ರೆ ಅವರು ಕಸ್ಟಮರ್ಸು ನಮ್ಗೆ ಇನ್ನೊಂದು ಸ್ವಲ್ಪ ಹೆವಿ ಮಾಡಿಕೊಡಿ ಅಂದರು. ಸೇಮ್ ಡಿಸೈನು ಸೇಮ್ ಇದು. ಆ ಡಿಸೈನ್ಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಇದು ಅಫಿಷಿಯಲ್ ಆಗಿರುತ್ತೆ. ಎರಡನೇದು ಬಂದು ಯೂಸ್ ಮಾಡಿ ರಿಟರ್ನ್ ಕೊಟ್ಟರು ಕೂಡ ಅವ್ರು ಹಾಕಿರೋ ದುಡ್ಡು ರಿಟರ್ನ್ ಬರುತ್ತೆ. ಆದ್ದರಿಂದ ನಾವು ಸುಮಾರು ಜನ ಕೇಳೋರು ಇದೇ ಡಿಸೈನ್ ಕೊಡಿ ಅಂತ. ಸೇಮ್ ಡಿಸೈನೇ ಮಾಡಿದ್ದೀವಿ ನಾವು.
ಅಂದರೆ ಕಲರ್ಸ್ ಮಾತ್ರ ಚೇಂಜ್ ಆಗಿದೆ. ಹೌದು, ಸೇಮ್ ಚಕ್ಕರ್ ಪ್ಲೇಟ್ ಏನಿದೆ ಚಕ್ಕರ್ ಪ್ಲೇಟೇ ಹಾಕಿದ್ದೀವಿ, ನೋಡ್ಬೋದು. ಇದು ಅಂದರೆ ಲಾಸ್ಟ್ ಟೈಮ್ ನಿಮಗೆ ವೈಟ್ ಮಾಡಿದ್ವಿ ಚಕ್ಕರ್ ಪ್ಲೇಟ್, ಇದು ಬಂದು ಬ್ಲ್ಯಾಕ್ ಕಲರ್ ಮಾಡಿದ್ದೀವಿ. ಇದು ಬಂದು ಮಾಮೂಲಿ ಸೆಲ್ಫ್ಗಳು ಬಂದು ಒಳಗಡೆ ಇನ್ಸೈಡ್ ಬಂದು 2 ಸೆಲ್ಫ್ ಇದೆ, ಮೇಲ್ಗಡೆಯಿಂದ ಕೆಳಗಡೆಗೆ 2 ಸೆಲ್ಫ್ ಇದೆ. ಇಲ್ಲೆಲ್ಲ ವಾಟರ್ ನೀರು ಕ್ಯಾನೆಲ್ಲ ಇಟ್ಕೊಳ್ಬೋದು, ಇಲ್ಲ ಒಂದು 6-7 ಕ್ಯಾನ್ ಇಟ್ಕೊಬೋದು. ಓಕೆ ಓಕೆ, ಅಂದರೆ ಪ್ರತಿಯೊಂದಕ್ಕೂ ಸ್ಪೇಸ್ ಮಾಡಿಕೊಟ್ಟಿದ್ದೀರಾ ಸರ್? ಹೌದು ಸರ್, ಇವಾಗ ನೋಡ್ಬೋದು ಇಲ್ಲಿ ಈ ತೆಗೆದಾಗ ನಿಮಗೆ ಯಾವುದು ಅಡ್ಡ ಬರೋದಾಗಲಿ ಏನಿರಲ್ಲ, ಫುಲ್ ಕ್ಲೋಸ್ ಆಗಿ ಕೆಳಗಡೆ ಗಂಟ ಹೋಗುತ್ತೆ. ಇದು ಯಾವುದು ಸರ್? ಓಕೆ, ಹಾಂ, ಫುಲ್ ಓಕೆ. ಸೈಡ್ ಡೋರು ನೋಡಿ, ಆರಾಮಾಗಿ ನೀವು ಇಲ್ಲಿ ನಿಂತ್ಕೊಂಡು ಈ ಲೆವೆಲ್ಗೆ ಇರುತ್ತೆ, ನಿಮಗೆ ಮಂಡಿ ಲೆವೆಲ್ಗೆ ಬರುತ್ತೆ ಗಾಡಿ. ನೀವು ಆರಾಮಾಗಿ ಸ್ಟವ್ ಇಟ್ಟರು, 1 ಅಡಿ ಸ್ಟವ್ ಇಟ್ಟರು ಮೇಲ್ಗಡೆ ಆರಾಮಾಗಿ ಕೆಲಸ ಮಾಡ್ಕೋಬೋದು, ಯಾವುದೇ ಥರ ಬ್ಯಾಕ್ ಪೈನು ಏನೂ ಬರೋದಿಲ್ಲ. ಓಕೆ, ಅಂದರೆ ನೀವು ಪ್ಲ್ಯಾನ್ ಮಾಡಿರೋದಿಲ್ಲ? ಹೌದೌದು ಸರ್, ಯಾಕಂದರೆ ತುಂಬ ದೊಡ್ಡದಾಗೂ ಮಾಡಬಾರ್ದು, ಚಿಕ್ಕದಾಗೂ ಮಾಡಬಾರ್ದು, ಸಫಿಷಿಯೆಂಟ್ ಆಗಿರಬೇಕು, ಅವ್ರಿಗೂ ಕಂಫರ್ಟಬಲ್ ಆಗಿರಬೇಕು. ಮತ್ತು ಇದು 3 ಸೈಡೂ ಎಲ್ಲ ಲಾಕ್ ಆಗುತ್ತೆ. 3 ಸೈಡು ಲಾಕ್ ಆಗುತ್ತೆ? ಹೌದು, ಒಂದು ಸೈಡ್ ಮಾತ್ರ ಡೋರ್ ಲಾಕ್ ಕೊಟ್ಟಿರ್ತೀವಿ. ಇದು ನೋಡ್ಬೋದು ನೋಡಿ, ಈ ಸೈಡ್ ಮಾತ್ರ ಡೋರ್ ಲಾಕ್ ಇರುತ್ತೆ, ಎರಡು ಡೋರ್ ಲಾಕ್ ಕೊಟ್ಟಿರ್ತೀವಿ. ಇದನ್ನು ಬಂದು ಎಲ್ಲ ಒಳಗಡೆಯಿಂದ ಚಿಲ್ಕ ಹಾಕೊಂಡ್ರೆ ಇದು ಮತ್ತೆ ಡೋರ್ ಲಾಕ್ ಹಾಕೊಂಡು ಕ್ಲೋಸ್ ಮಾಡ್ಕೋಬೋದು. ಓಕೆ ಸರ್, ಈಗ ನಿಮ್ಮದು ಆಫೀಸಲ್ಲಿ ಮಾಡಿದ್ವಿ, ಹೋದ ಸರಿ ನಿಮ್ಗೆ ಯಾವುದೋ ಗೋಡನಲ್ಲಿ ಮಾಡಿದ್ವಿ. ಎಸ್ ಸರ್, ನಿಮ್ದು ಇನ್ನೊಂದು ಶಾಪ್ ಅಂದರೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಎಲ್ಲಿ ಬರುತ್ತೆ ಅಂತ? ಸರ್, ಇದು ಬಂದು ನಮ್ಮ ನಿಯರ್ ಕೆಂಗೇರಿಯಿಂದ ನಿಮ್ಗೆ 2 ನಿಮಿಷದಲ್ಲಿ ಇಲ್ಲಿ ಬರ್ಬೋದು. ಇದು ಕೋಡಿಪಾಳ್ಯ ಸರ್ಕಲ್ ಹತ್ರನೇ ಬರುತ್ತೆ. ಓಕೆ, ಸೂಪರ್ ಸರ್. ನೋಡಿ ವೀಕ್ಷಕರೇ, ಬೇಕು ಅಂದರೆ ನೀವು ಈ ಗಾಡಿನ ತೊಗೋಬೋದು. ಸುಮಾರು ಗಾಡಿಗಳು ಇನ್ನೂ ಇದ್ದಾವೆ, ರೆಡಿ ಮಾಡ್ತಿದ್ದಾರೆ. ಸೊ ತುಂಬ ಅದ್ಭುತವಾಗಿರುತ್ತೆ. ಇಂಜಿನ್ ಬಗ್ಗೆ ಹೇಳಿದ್ರೆ ಯಾವ ರೀತಿ ಕಂಡೀಷನ್ ಕೊಡ್ತೀರಾ ಅಂತ? ಸೊ ಗಾಡಿ ಫುಲ್ ಸರ್ವಿಸ್ ಆಗಿರೋ ಇಂಜಿನು ನಾವು ಬಂದ ಮೇಲೆ ಫಸ್ಟು ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಮೆಕ್ಯಾನಿಕ್ ಸೆಟ್ಗೆ ಹೋಗುತ್ತೆ, ಗಾಡಿ ರೆಡಿಯಾಗಿ ನಮ್ಮ ಹತ್ರ ಬಂದಮೇಲೆ ಕಟಿಂಗ್ ಹೋಗೋದು. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲ 4-5 ಗಾಡಿ ಬುಕ್ಕಿಂಗ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಬುಕ್ಕಿಂಗ್ ಆಗ್ತಿದೆ. ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ಫೋನ್ ಮಾಡಿ, ಸರ್ ಗಾಡಿ ಇದೆ ಬಂದು ನೋಡ್ಬೋದಾ ಅಂತ ಇರ್ತಾರೆ. ಗಾಡಿ ಇದ್ದಾಗ ತೋರಿಸ್ತೀವಿ, ಇಲ್ಲ ಬುಕ್ಕಿಂಗ್ ಆಗಿರುತ್ತೆ, ನಿಮ್ಗೆ ಏನು ಬೇಕೋ ಅದನ್ನು ನಾವು ರೆಡಿ ಮಾಡಿ ಕೊಡ್ತಾನೆ ಇರ್ತೀವಿ. ಅದೊಂದು ಮಾತ್ರ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ಹತ್ರ ಗಾಡಿಗಳು ಸ್ಟಾಕ್ ಜಾಸ್ತಿ ಉಳಿತಾ ಇಲ್ಲ ಅದರಿಂದ. ನೋಡಿ, ಅಂದರೆ ನೀವು ಒಂದ್ಸರಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಲ್ವಾ ಸರ್? ಇದು ನೋಡ್ಬೋದು ಸರ್, ಇದು ನಮ್ಮದು ಓನ್ ಬ್ರ್ಯಾಂಡು AKRS ಇಂಜಿನಿಯರಿಂಗ್ ವರ್ಕ್ಸ್ ಅಂತಿದೆ. ನಿಮ್ಗೇನಾದ್ರು ಡೌಟ್ ಇದ್ರೆ ಇದರಲ್ಲೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೀವೆಲ್ಲರೂ ನಮ್ಮ ಗಾಡಿ ನೋಡಿದಾಗಲೂ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ, ಪರವಾಗಿಲ್ಲ. ಇದು ಬಂದು ಟೈರ್ಸ್ ನೋಡ್ಬೋದು, ಇದು ಬಂದು MRF ಟೈರು, ಇದು 80 ಸರ್. ಇದು ನೋಡ್ಬೋದು ನಿಮಗೆ ಈ ಶೀಟ್ಸ್ ಎಲ್ಲ ಬಂದು ಲಾಸ್ಟ್ ಟೈಮ್ ಏನು ಹೇಳಿದ್ದೀವಿ ಅದೇ ಥರ 18 ಗೇಜಿಗೆ ಶೀಟ್ ಹಾಕಿರೋದು. ಈ ಪೈಪ್ಸ್ಗಳೆಲ್ಲ ಬಂದು ನಿಮಗೆ 16 ಗೇಜ್ ಪೈಪು. ಯಾವುದೇ ಥರ ನಾವು 10 ಕಸ್ಟಮರ್ ಬಂದರೂ ಒಂದೇ ಐಟಮೇ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಮೇನ್ ಲಾಸ್ಟ್ ಟೈಮ್ ಹೇಳ್ದಂಗೆ ಚಕ್ಕರ್ ಪ್ಲೇಟ್ ಹಾಕಿದ್ದೀವಿ, ಸೆಲ್ಫಿಗೆ ಉಕ್ಗಳಿಗೆ. ಯಾಕಂದ್ರೆ ಅವ್ರು ಬಂದು ಸರ್ ಇದು ನಮ್ಗೆ ಹಾಕ್ಕೊಟ್ಟಿಲ್ಲ ಅಂತ ಯಾರು ಹೇಳಕ್ಕೆ ಹೋಗ್ಬಾರ್ದು. ಇವು ಬಂದು ಬನಗಡದಿಂದ ಬಂದಿರೋದು. ಲಾಸ್ಟ್ ಟೈಮ್ ಅವ್ರ ಫ್ರೆಂಡ್ ಗಾಡಿ ತೊಗೊಳಕ್ಕೆ ಬಂದಿದ್ರು, ಅವ್ರಿಗೂ ಇಷ್ಟ ಆಯಿತು ಅಂದ್ಬಿಟ್ಟು ಅವರು ಬಂದಿದ್ದಾರೆ, ಅವ್ರನ್ನ ಕೇಳಿ ಸರ್. ನಾವು ಲಾಸ್ಟ್ ಟೈಮು ನಮ್ಮ ಫ್ರೆಂಡಿಗೆ ಒಂದು ಗಾಡಿ ಇಲ್ಲೇ ಬುಕ್ ಮಾಡಿದ್ವಿ, ಇವರು ಲೊಕೇಶನ್ ಹಾಕಿದ್ರು. ಮೊದಲು ಇವ್ರದ್ದು ಬೇರೆ ಕಡೆ ಇತ್ತು, ಇವಾಗ ಲೊಕೇಶನ್ ಇಲ್ಲಿ ಕಡೆ. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಒಳ್ಳೆ ಬೊಂಬಾಟ್ ಗಾಡಿ ಅಂತಲೇ ಹೇಳ್ಬೋದು. ಅಂದರೆ ಅನ್ನಪೂರ್ಣೇಶ್ವರ್ ನಂಬಿ, ನಾನು ಪದೇ ಹೇಳೋದೇನು ಅಂದರೆ ಅನ್ನಪೂರ್ಣೇಶ್ವರ್ ನಂಬಿ ಯಾರೂ ಕೆಟ್ಟವರಿಲ್ಲ. ಈ ಗಾಡಿನ ತಗೊಳ್ಳಿ, ಕೇವಲ ನಿಮಗೆ 1,75,000ಕ್ಕೆ ಈ ಗಾಡಿನ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಹೋಟೆಲ್ನ ಮಾಡ್ಬೋದು, ನಾನ್ ವೆಜ್ ಹೋಟೆಲ್ಲು ಅಥವಾ ವೆಜ್ ಹೋಟೆಲ್ಲು. ನೀವು ಬೇಕಾರೋ ಬಜ್ಜಿ ಬೋಂಡ ಹಾಕೋಕ್ಕೂ ಕೂಡ ಈ ಗಾಡಿ ಇರುತ್ತೆ. ಜೊತೆಗೆ ಇವರು ಒಂದೇ ಅಲ್ಲ ಸರ್, ಮತ್ತೆ ಏನೆಲ್ಲ ಮಾಡ್ತೀರಂತ? ಸರ್ ಎಲ್ಲ ಪುಷ್ ಕಾರ್ಟ್ಗಳು ಮಾಡ್ತೀವಿ ನಾವು. ಪುಷ್ ಕಾರ್ಟು, ಅಪ್ಪೆ ಗಾಡೀಲಿ ಲಾಸ್ಟ್ ಟೈಮ್ ಪಾನಿಪುರಿ ಗಾಡಿ ಹೊಸಕೋಟೆಗೆಲ್ಲ ಕೊಟ್ಟಿದ್ದೀವಿ. ಪಾನಿಪುರಿ ಗಾಡಿಗಳು ನಿಮ್ಗೆ ಯಾವ ಥರ ಬೇಕೋ ನಾವು ಮಾಡ್ಕೊಡೋಣ. ಇವಾಗ ಲೇಟೆಸ್ಟ್ ಯಾವ ಥರ ಬೇಕು ಆ ಥರನೂ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ನೋಡುವಂಥ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಡಿಸ್ಕೌಂಟ್ ಮಾಡಿಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡೋಣ ಸರ್. ಹಾಂ, ಓಕೆ ವೀಕ್ಷಕರೇ ನೋಡಿ, ಅಂದರೆ ಜೊತೆಗೆ ಇವರು ಬಳಸುವಂಥ ಗಾಡಿ ಆಗಿರ್ಬೋದು ತುಂಬ ಏನೋ ಕಂಡೀಷನ್ ಆಗಿರುತ್ತೆ. ಆಮೇಲೆ ಇವರು ಬಳಸುವಂಥ ಮಟೀರಿಯಲ್ ಆಗಿರ್ಬೋದು ಯಾವುದೇ ಥರ ಅಂತ ಪ್ರಾಬ್ಲಮ್ ಇರೋಲ್ಲ. ನೀಟಾಗಿ ಫಿನಿಶಿಂಗ್ ಇರುತ್ತೆ, ನೀಟಾಗಿ ಯಾವುದೇ ಥರ ಒಂದು ಹಾಫ್ ಇಂಚ್ 1 ಇಂಚು ಕೂಡ ಸ್ಪೇಸ್ನ ಇವರು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ, ಪರ್ಫೆಕ್ಟಾಗಿ ಮಾಡಿದ್ದಾರೆ. ಎಸ್ ಸರ್, ಈಗ ನೋಡುವಂಥ ವೀಕ್ಷಕರು ನಿಮ್ಮ ಈ ಶಾಪ್ಗೆ ಬರ್ಬೇಕಾದ್ರೆ ಯಾವ ರೀತಿ ವಿಸಿಟ್ ಮಾಡೋಕೆ ಸರ್? ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಸರ್ ನೀವು ಇವಾಗ ಆಲ್ಮೋಸ್ಟ್ KR ಪುರಮಿಂದ ಬರೋರು ಇರ್ತಾರೆ, ನೀವು ಎಲ್ಲೇ ಬಂದರೂ ಕೆಂಗೇರಿಗೆ ಬನ್ನಿ. ಮೆಟ್ರೋ ಆಲ್ಮೋಸ್ಟ್ ಎಲ್ಲ ಕಡೆ ಕನೆಕ್ಟಿಂಗ್ ಮೆಟ್ರೋ ಇದೆ. ಮೆಟ್ರೋ ಹತ್ರ ಬಂದುಬಿಟ್ರೆ ಅಲ್ಲಿಂದ ಸಿಗ್ನಲಿಂದ ಲೆಫ್ಟ್ ತೊಗೊಂಡ್ರೆ ಕೋಡಿಪಾಳ್ಯಗೆ 2 ನಿಮಿಷದಲ್ಲಿ ಬರ್ಬೋದು. ನೀವು ಜಾಸ್ತಿ ಹೊತ್ತು ಟೈಮ್ ತೊಗೊಳಂಗಿಲ್ಲ. ಅಲ್ಲಿಂದ ನೀವು ಬಸ್ಸಲ್ಲಿ ಬರೋಂಗಿದ್ರೆ ಶೇರ್ ಆಟೋಗಳು ಸಿಗುತ್ತೆ. ಶೇರ್ ಆಟೋದಲ್ಲಿ ಜಸ್ಟ್ 20 ರೂಪಾಯಿ ಕೊಟ್ಟರೆ ಅಲ್ಲಿಂದ ಇಲ್ಲಿ ಕರ್ಕೊಂಬರ್ತಾರೆ. ಇಲ್ಲ ಬಸ್ ಅಂದರೆ ಕಂಟಿನ್ಯೂಸ್ 5 ನಿಮಿಷಕ್ಕೆ ಒಂದು ಬಸ್ ಇದೆ, ಬಸ್ಸಲ್ಲಿ ಬರ್ಬೋದು. ಇಲ್ಲಾಂದ್ರೆ ಮಾಮೂಲಿ ಆಟೋದಲ್ಲಿ ಕೂಡ ಬರ್ಬೋದು ನೀವು. ಕೋಡಿಪಾಳ್ಯ ಮೇನ್ ರೋಡ್ ಅದು? ಹೌದು, ಇದು MG ಪುರ ಕೋಡಿಪಾಳ್ಯ ಮೇನ್ ರೋಡ್. ನೋಡಿ, ಅದು ಕೆಂಗೇರಿ ಮೇನ್ ರೋಡಿಂದ ಕೆಂಗೇರಿ ನಿಮ್ಗೆ ಬಸ್ ಸ್ಟಾಪ್ ಅಲ್ಲೇನು ಸಿಗ್ನಲ್ ಇದೆ, ಅಲ್ಲಿಂದ ನಿಮಗೆ 1 ಕಿಲೋಮೀಟರ್ ಆಗುತ್ತೆ ಸರ್ ಮ್ಯಾಕ್ಸಿಮಮ್. ಅಷ್ಟೇ ಸರ್, 1 ಕಿಲೋಮೀಟರ್ ಇಲ್ಲ ಕಮ್ಮಿನೇ ಇದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅಂದ್ಕೊಡಿ ಸರ್. ಈ ಗಾಡಿಗಳು ತೊಗೊಂಡ್ರೆ ಇನ್ಕಮ್ ಮಾಡ್ಬೋದು ಅಂತೀರಾ ಸರ್? ಸರ್ ಖಂಡಿತ ಮಾಡ್ಬೋದು ಸರ್, ಯಾಕೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಮಾಡಬೇಕಂದ್ರೆ ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿದ್ರೆ ಖಂಡಿತ ಮಾಡ್ಬೋದು. ಇವಾಗ ಅವ್ರು ಹಾಕಿರೋ ಬಂಡವಾಳ ಎಲ್ಲ ಏನು ದೊಡ್ಡ ಬಂಡವಾಳ ಇರೋದಿಲ್ಲ, ಯಾಕಂದ್ರೆ ಅವ್ರ ದುಡ್ಡು ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆಯ್ತು, ಹಾಕಿರೋ ಮೆಟ್ರೋಲ್ ಏನಿರುತ್ತೋ ಅವ್ರು ಕಷ್ಟಪಟ್ಟಾಗ ಖಂಡಿತ ಒಂದು 2 ತಿಂಗಳಲ್ಲ 2.5 ತಿಂಗಳಲ್ಲ ಅವ್ರ ದುಡ್ಡನ್ನ ಹಾಕಿರೋ ಬಂಡವಾಳ ರಿಟರ್ನ್ಸ್ ತೊಗೋಬೋದು. ಅದು ಅಂದರೆ ಮಾಡಬೇಕು ಅಷ್ಟೇ. 1 ತಿಂಗಳಲ್ಲಿ ಎಷ್ಟು ದುಡಿಬೋದು ಸರ್ ನಿಮ್ಮ ಪ್ರಕಾರ? ಸರ್ ಇವಾಗ ನೀವು ನಾರ್ಮಲಾಗಿ ದುಡಿತೀವಿ ಅಂದರೆ 2,000 ರೂಪಾಯಿ ಇಟ್ಕೊಳ್ಳಿ. ಇವಾಗ ನೀವು ಎಲ್ಲರ ಒಂದು ಕೆಲಸಕ್ಕೆ ಹೋದರೆ ಒಂದು 15,000 20,000 ಕೊಡ್ತಾರೆ. ನೀವು ಕೂಲಿ, ನನ್ನ ಕೂಲಿ ಅಂತಲೇ ಮಾಡಿ 1,000 ಸಿಕ್ಕಲಿ ನಮ್ಗೆ, ಎಲ್ಲ ಹೋಗಿ 1,000 ಸಿಕ್ಕಲಿ ಅಂತ ಮಾಡಲಿ, ತಿಂಗಳು 30,000 ದುಡಿಬೋದು.
ಏನಿಲ್ಲ ಅಂತ ಅಂದರು. ನಾವು ಸುಮ್ಮನೆ ಒಂದು ಇದಕ್ಕೆ ಹೇಳೋದು, ಅಂದರೆ ಮಾಡೋದ್ರ ಮೇಲೆ ಹೋಗುತ್ತೆ. ಓವರ್ 5,000 ಮಾಡ್ತಾರೆ, 4,000 ಐತೆ. ಇವತ್ತು ಕೇಳ್ಬೋದು ನೀವು ಸುಮಾರು ಕಡೆ, ಸರ್ ಇಲ್ಲ ಒಂದು 4,000 ಸಿಗುತ್ತೆ, 5,000 ಸಿಗುತ್ತೆ ಅಂತ. ನಾವು ಆಲ್ ರೇಂಜಿಗೆ ಬೇಡ, ನಿಮ್ಮ ಕೂಲಿ ತೆಗೆಷ್ಟು ಕಷ್ಟಪಡಿ ಸಾಕು. ಅವಾಗ 1,000 ಅನ್ನೋದು ದೇವ್ರು ಕೊಟ್ಟೆ ಕೊಡ್ತಾನೆ. ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಅದು ಕೊಟ್ಟೆ ಕೊಡ್ತಾನೆ ನಾವು. ಓಕೆ, ಸೂಪರ್ ವೀಕ್ಷಕರೇ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ ಇವರು ಟೀಮ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ. ಸರ್, ಕೊನೆಯದಾಗಿ ನಮ್ಮ ಟಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ಲಾಸ್ಟ್ ಟೈಮ್ ನೋಡ್ದಂಗೆ ಎಲ್ಲರೂ ವಿಡಿಯೋ ನೋಡಿದ್ದೀರಾ. ತುಂಬ ಒಳ್ಳೆ ಚಾನಲ್ಸು. ಇವ್ರ ಕಡೆನ ತುಂಬ ಕಸ್ಟಮರ್ಸ್ ಬಂದಿದ್ದಾರೆ, ಹುಡ್ಕೊಂಬಂದಿದ್ದಾರೆ. ಆಲ್ಮೋಸ್ಟು ಮಂಡ್ಯಗೆ ಶುಗರ್ ಕ್ಯಾನ್ ಜ್ಯೂಸ್ ಗಾಡಿ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ವಿತ್ ಟೇಬಲ್ ಸಿಸ್ಟಮ್ ಗಾಡಿ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ನಿಮ್ಮ ಚಾನಲಿಂದ ಬಂದಿರೋರೆ, ಆಲ್ಮೋಸ್ಟ್ ಎಲ್ಲ ಕೇಳಿರೋಲ್ಲ ನಿಮ್ಮ ಚಾನಲ್ ನೋಡೇ ನಮ್ಗೆ ಕೇಳಿದ್ದಾರೆ. ತುಂಬ ಖುಷಿ ಆಯ್ತು. ಓಕೆ, ಇದು ಒಂದು ಒಳ್ಳೆ ಉಪಯುಕ್ತವಾದಂಥ ಮಾಹಿತಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಏನಂದರೆ ಕೆಲವೊಂದಿಷ್ಟು ಜನ ದುಡ್ಡಿರುತ್ತೆ, ಅದನ್ನು ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇಂಥದ್ದು ಗಾಡಿ ತೊಗೊಂಡು ನೀವು ಏನೋ ಹೋಟೆಲ್ನ ಬಿಸ್ನೆಸ್ ಮಾಡ್ಬೋದು, ಬಜ್ಜಿ ಬೋಂಡ ಬಿಸ್ನೆಸ್ ಮಾಡ್ಬೋದು, ಬೇರೆ ಏನಾದರೂ ಬೇಕಾದ್ರೂ ಮಾಡೋದಲ್ಲ ಸರ್ ಇದರಲ್ಲಿ. ಗೋಬಿ ಮಂಚೂರು ಬೇಕಾದ್ರೂ ಮಾಡ್ಬೋದು. ಇವಾಗೆಲ್ಲ ಸಾಫ್ಟ್ವೇರ್ ಬಿಟ್ಬಿಟ್ಟು ಎಲ್ಲ ಹೋಟ್ಲ್ ಡಿಪಾರ್ಟ್ಮೆಂಟ್ಗೆ ಇಳಿದ್ಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಹೋಗಿ 8 ಅವರ್ 12 ಅವರ್ ಅಂತ ದುಡಿತಾ ಇರ್ತಾರೆ. ಇಲ್ಲಿ ಆರಾಮಾಗಿ ಅವ್ರ ಮನೆ ಕೆಲಸ ಇದು ನಮ್ಮ ಮನೆ ಕೆಲಸ ಮಾಡ್ದಂಗೆ ಮಾಡೋಣ ಅಂತ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಆರಾಮಾಗಿ. ಅಂದರೆ ಕೋಟಿ ಜನ ಇದ್ದೀವಿ ಬೆಂಗಳೂರಲ್ಲಿ. ಸೊ ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಲ್ಲ. ಸೊ ಹೋಟ್ಲಿಗೆ ತುಂಬ ಡಿಪೆಂಡ್ ಆಗಿರೋದ್ರಿಂದ ಈ ಬೆಂಗಳೂರಲ್ಲಿ ಸ್ಪೆಷಲಾಗಿ ಜನಗಳು ಏನು ಕೋಟಿ ಜನ ಇದ್ದೀವಿ ಬೆಂಗಳೂರು ಮೇಲೆ, ಅಂದರೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೋಟೆಲ್ಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು. ನಮ್ಮ ಟಿ ವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಹೌದು, ಥ್ಯಾಂಕ್ಸ್.